ಎಲ್ಲರಿಗೂ ನಮಸ್ತೆ. ನಾನು ಇಲ್ಲಿ ಯಾಕೆ ನಿಂತಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. HM ಟೀಚರ್ ಹೇಳಿದ್ರು ಸ್ಟೇಜ್ಗೆ ಹೋಗಿ 5 ನಿಮಿಷ ನೀನು ಮಾತನಾಡು ಅಂತ. ಎಂತ ಮಾತನಾಡೋದು ಅಂತ ಗೊತ್ತಿಲ್ಲ. ಆಗ ಮಾತನಾಡ್ತಿದ್ರೆ HM ಟೀಚರ್ ನನಗೆ ಬೈತಾರೆ. ಎಲ್ಲಿ ಹೋಗಿದ್ರು ನನಗೆ ಬೈತಾರೆ. ಮೊನ್ನೆ ನಮ್ಮ ಶಾಲೆಯಲ್ಲಿ ಟೀಚರ್ ಹೇಳಿದ್ರು ನಿಮಗೆ ಪ್ರಾಜೆಕ್ಟ್ ಮಾಡ್ಲಿಕೊಂಡು 5 A4 ಶೀಟ್ ತಗೊಂಡು ಬಂದು. ನಾನು ಐಡಿಯಲ್ ಜೆರಾಕ್ಸ್ಗೆ ಹೋಗಿ 5 A4 ಶೀಟ್ ಹೇಳಿದೆ. ಅವರು ಹೇಳಿದ್ರು ಇಲ್ಲ 5 A4 ಶೀಟ್ ಇಲ್ಲ, 1 A4 ಶೀಟ್ ಇರೋದು. ನಾನು ನನಗೆ ಆಲೋಚನೆ ಮಾಡಿ ಹೇಳಿದೆ ಅದನ್ನು 4 ಜೆರಾಕ್ಸ್ ಮಾಡಿ ಕೊಡಿ. ಅವ್ರು ಹೇಳಿದ್ರು ನಿನಗೇನು ಮಂಡೆ ಸರಿ ಇಲ್ವಾ? ಅಲ್ಲಿ ಹೋಗಿದ್ರು ಅಲ್ಲಿ ಸಹ ಅವ್ರು ಬೈದಿದ್ರು. ಅವ್ರು ಹೇಳಿದ್ರು 1 A4 ಶೀಟ್ ಉಂಟು, ಬೇಕಾದ್ರೆ ತಗೊಂಡು ಹೋಗು. ಹಾಗೆ ನಾವು 1 A4 ಶೀಟ್ ಉಂಟು ತಗೊಂಡು ಬಂದೆ. ಇವಾಗ ಇಲ್ಲಿ ಕ್ಲಾಸಲ್ಲಿ ಟೀಚರ್ ಬೈತಾರೋ ಏನೋ ಅಂತ ಬಂದೆ. ನಮ್ಮ ಕ್ಲಾಸಲ್ಲಿ 63 ಮಕ್ಕಳಿದ್ದಾರೆ. ನಾನೊಬ್ಬ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದು, ಬ್ಯಾಕ್ ಬೆಂಚರ್. ನಾನು ನನ್ನಷ್ಟೇ ಇರ್ತೇನೆ, ನನ್ನ ಗೆಳೆಯನ ಹತ್ರ ಮಾತನಾಡ್ತಾ ಇರ್ತೇನೆ. ನಮ್ಮ ಕ್ಲಾಸಿಗೆ ತುಂಬಾ ಟೀಚರ್ ಬರ್ತಾರೆ. ಬಂದವರು ನನ್ನ ಹೆಸರು ಬರೆದು ಹೋಗುದೇ ಇಲ್ಲ. ನನಗೆ ಬೈದೇ ಬೈತಾರೆ. ನಾನು ಏನ್ ಮಾಡ್ಬೇಕು? ನಾನು ಲಾಕ್ಡೌನ್ಗಿಂತ ಮುಂಚೆ ಹಾಸ್ಟೆಲ್ ನಲ್ಲಿದ್ದೆ. ಅಲ್ಲಿ ನನ್ನ ರೂಮ್ ಮೇಟ್ಸ್ ಅಲ್ಲಿ ಇದ್ರು. ನನ್ನ ಈಚೆ ಬದಿಯವನು ಯಾವಾಗಲೂ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ರೂಮ್ ಫುಲ್ ಬಂಗಾರ ಕೊಡು ಅಂತ. ಈಚೆ ಬದಿಯವನು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ರೂಮ್ ಫುಲ್ ವಜ್ರ ಕೊಡು ಅಂತ. ಅದಕ್ಕೆ ನಾನು ಆಲೋಚನೆ ಮಾಡಿದೆ, ಇವನು ಬಂಗಾರ ಕೇಳಿದ, ಇವನು ವಜ್ರ ಕೇಳಿದ, ನಾನೆಂತ ಕೇಳೋದು? ಅಲ್ಲಿ ಆಲೋಚನೆ ಮಾಡಿ ನಾ ಕೇಳಿದೆ, ದೇವರೇ ನನಗೆ ಅವರಿಬ್ಬರು ರೂಮಿನ ಕೀ ಕೊಡು ಅಂತ. ನಾನು ನನ್ನಷ್ಟಾಗಿದೆ, ನಾನು ಅವರ ಸುದಿಗೆ ಹೋಗ್ಲಿಲ್ಲ. ಸಾಕ್ಷಾತ್ ಹೋದ ನನಗೆ ಸರಿ ಹೊಡೆದು. ಮತ್ತೆ ನಾನು ಹಾಸ್ಟೆಲ್ ನಲ್ಲಿ ಉಪಾದ್ರೆ ಅಂತ ಅಲ್ಲಿಂದ ಬಿಟ್ಟೆ. ಮತ್ತೆ ಇವಾಗ ಮೊನ್ನೆ ನಡೆದ ವಿಷಯ, ಶಾಲೆಯಲ್ಲಿ ಯಾರೋ ಟ್ಯಾಪ್ ಹೊಡೆದಾಕಿದಂತೆ. HM ಟೀಚರ್ ನಮ್ಮ ಕ್ಲಾಸಿಗೆ ಬಂದ್ರು, ಬೈಲಿಕ್ಕೆ ಶುರು ಮಾಡಿದ್ರು. ಯಾರು ಟ್ಯಾಪ್ ಹೊಡೆದದ್ದು? ಟ್ಯಾಂಕಿ ನೀರೆಲ್ಲ ಖಾಲಿಯಾಗಿದೆ, ನೀವು ಊಟ ಮಾಡಿ ಕೈಯಾಗೆ ತೊಲಿತೀರಾ ಬಟ್ಟೆಲೆಗೆ ತೊಲಿತೀರಾ? ಏನು ಗೊತ್ತಿರ್ಲಿಲ್ಲ. ಟೀಚರ್ ಬಂದು 1 ನಿಮಿಷ ಆಗಿದ್ದೇ ಇಲ್ವೋ, ನನ್ನ ಹೆಸರು 3 ಸಲ ಕರೆದಿದ್ದಾರೆ. 4ನೇ ಸರಿ ನನ್ನ ಹೆಸರಿಗೆ ಇರಲಿಲ್ಲ. ನನ್ನ ಕೈಯನ್ನು ಎಳೆದುಕೊಂಡು ನನ್ನನ್ನು ಮುಂದೆ ನಿಲ್ಲಿಸಿದ್ರು. ನನ್ನ ಜಾಗದಲ್ಲಿ ಅವ್ರು ಕೂತ್ಕೊಂಡು, ಈಗ ಮಾತನಾಡು ನೀನು, ಕೂತ್ಕೊಂಡು ಮಾತನಾಡುದಿಲ್ಲ, ಈಗ ಮಾತನಾಡು. ನನಗೇನು ಗೊತ್ತು ಎಲ್ಲಿ ಟ್ಯಾಪ್ ಕಟ್ಟಾಗಿದ್ದು ಎಂತ, ನನಗೇನು ಗೊತ್ತಿಲ್ಲ. ನಾನು ಸುಮ್ಮನೆ ಕೂತ್ಕೊಂಡು. ಟೀಚರ್ ಹೇಳಿದ್ರು ನೀನು ಇವತ್ತು ಮಾತನಾಡುದಲ್ಲ, ನಾಡ್ದು ಪ್ರತಿಭಾ ಕಾರಂಜಿಯಲ್ಲಿ ನೀವು ಸ್ಟೇಜ್ ಅಲ್ಲಿ ನಿಂತು 5 ನಿಮಿಷ ಮಾತನಾಡಬೇಕು. ಹಾಗೆ ನಾ ಇಲ್ಲಿ ಬಂದು ನಿಂತು ಮಾತನಾಡ್ತೀನಿ. ಎಂತ ಮಾತನಾಡ್ಬೇಕು? ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬಹುದು, ಶಾಲೆಯಲ್ಲಿ ಬಾಳೆಹಣ್ಣು, ಚಿಕ್ಕಿ, ಮೊಟ್ಟೆ ಎಲ್ಲ ಕೊಡ್ತಾರೆ. ಮೊನ್ನೆ ಶುಕ್ರವಾರ ಏನೋ ಶುರು ಮಾಡಿದ್ದಾರೆ. ಗುರುವಾರ ಟೀಚರ್ ಹೇಳಿದಾರಂತೆ, ಅವತ್ತು ನಾನು ಬರಲಿಲ್ಲ. ನನಗೆ ಅವತ್ತು ರಜೆ, ನಾನು ಜ್ವರ ಇತ್ತು. ಶುಕ್ರವಾರ ಮಧ್ಯಾಹ್ನ ಊಟ ಮಾಡಿದ ನಂತರ ಟೀಚರ್ ಹೇಳಿದ್ರು ಬಾಳೆಹಣ್ಣು ತಿನ್ನುವರೆಲ್ಲ ಹೋಗಿ. ಆ ಬಾಳೆಹಣ್ಣು ತಿಂತಿಲ್ಲ, ನಾನು ಹೋದೆ. ಒಂದು ಬಾಳೆಹಣ್ಣು ಕೊಟ್ಟರು, ನಾನು ತಿಂದೆ, ಸಿಪ್ಪೆಯನ್ನು ಡಸ್ಟ್ಬಿನ್ ಆಗಿ ಬಂದೆ. ಅಲ್ಲಿ ಬರ್ಬೇಕಾದ್ರೆ ಟೀಚರ್ ಹೇಳಿದ್ರು ಚಿಕ್ಕಿ ತಿನ್ನುವರೆಲ್ಲ ಹೋಗಿ. ನನಗೆ ಚಿಕ್ಕಿ ಅಂದ್ರೆ ತುಂಬಾ ಇಷ್ಟ. ನಾನು ಚಿಕ್ಕಿ ತಿಂತೀನಲ್ಲ, ನಾ ಹೋದೆ. 4 ಚಿಕ್ಕಿ ಕೊಟ್ಟರು. 1 ಚಿಕ್ಕಿ ತಿಂದಾಯ್ತು, ಇನ್ನೊಂದು ಚಿಕ್ಕಿ ಬಾಯಿಗೆ ಹಾಕುವ ಎಲ್ಲರೂ ಬೊಬ್ಬೆ ಹಾಕಿದ್ರು. ಅವನು ಬಾಳೆಹಣ್ಣು ತಿಂದಿದ್ದಾನೆ. ನಾನೇ ಅನಿಸಿದೆ, ಇವರಿಗೆ ಏನಾಗ್ತದೆ ನಾ ಬಾಳೆಹಣ್ಣು ತಿಂದ್ರೆ, ಇವರಿಗೇನು ನಂಚಿ. ಟೀಚರ್ ಬಂದ್ರು, ಕೇಳಿದ್ರು ಈ ಬಾಳೆಹಣ್ಣು ತಿಂದಿದ್ದ? ಹೌದು ಹೇಳಿದ್ರು. ನಿನಗೆ ಗೊತ್ತಿಲ್ವಾ ಬಾಳೆಹಣ್ಣು ತಿಂದವರಿಗೆ ಚಿಕ್ಕಿ ತಿಂಡಿ ಗೆಲ್ಲುದು? ನಾನು ಹೇಳಿದೆ ನನಗೆ ಇಷ್ಟ ಅಲ್ಲ. ಟೀಚರ್ ಹೇಳಿದ್ರು ಮೊನ್ನೆಲ್ಲ ಹೇಳಿದ್ರು ಬಾಳೆಹಣ್ಣು ತಿಂದರೆ ಚಿಕ್ಕಿ ತಿಂಡಿ ಗೆಲ್ಲುದು, ಚಿಕ್ಕಿ ತಿಂತೀಯ? ನಾನು 2 ಚಿಕ್ಕಿ ತಿಂದೆ, 2 ಚಿಕ್ಕಿ
ವಾಪಸ್ ಕೊಟ್ಟೆ. ಮತ್ತೆ ಇವಾಗ ಶಾಲೆಯಿಂದ ಪ್ರತಿಭಾ ಕಾರಂಜಿಗೆ ಇಲ್ಲಿಗೆ ಬರುವಾಗ ಅಲ್ಲಿ ಒಂದು ರೋಡ್ನಲ್ಲಿ ಒಂದು ಕುರಿ ಮರಿ ಇತ್ತು. ರೋಡ್ನಲ್ಲಿ ಬಸ್ ಲಾರಿ ಎಲ್ಲ ಹೋಗ್ತದಲ್ಲ. ಟೀಚರ್ ಕೇಳಿದ್ರು ಯಾರ್ದಿದು ಕುರಿ ಮರಿ? ಎಲ್ಲರೂ ಹೇಳಿದ್ರು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿತ್ತಲ್ಲ, ನಾನು ಸತ್ಯ ಹೇಳಿದೆ, ಹಾ ಟೀಚರ್ ನನಗೆ ಗೊತ್ತುಂಟು. ಟೀಚರ್ ಕೇಳಿದ್ರು ಯಾರ ಕುರಿ ಮರಿ? ಅದು ಕುರಿದ್ದು. ಅಲ್ಲಿ ಕಣ್ಣು ದೊಡ್ಡ ಮಾಡಿ ನೋಡಿದ್ರು. ನಾನು ಯಾಕೆ ಜೋರು ಮಾಡಿದ್ರು. ಟೀಚರ್ ಹೇಳಿದ್ದಾರೆ 5 ನಿಮಿಷ ಮಾತನಾಡ್ಬೇಕು ಸ್ಟೇಜಲ್ಲಿ. ಇವಾಗ 5 ನಿಮಿಷ ಆಗಿದ್ದೀವಿಲ್ವೋ?